ಎಲ್ಲರಿಗೂ ನಮಸ್ಕಾರ. ನಮ್ಮ ನಾಡಿನ ಎಲ್ಲ ಹಿರಿಯ ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರೇ, ನಾಡಿನ ಎಲ್ಲ ಈ ರಾಜ್ಯವನ್ನ ಮುನ್ನಡೆಸಿದಂತ ಎಲ್ಲ ನಮ್ಮ ಮುಖ್ಯಮಂತ್ರಿಗಳೇ, ಈ ನಾಡಿನ ಮುನ್ನಡೆಸಿದಂತ ಎಲ್ಲ ನನ್ನ ಗೌರವಾನ್ವಿತ ಮಂತ್ರಿ ಸಹೋದ್ಯೋಗಿಗಳೇ, ಶಾಸಕ ಮಿತ್ರರೇ, ಅಧಿಕಾರಿಗಳೇ, ಈ ದೇಶವನ್ನ ಕಾಯ್ತಾ ಇರತಕ್ಕಂಥ ಎಲ್ಲ ನಮ್ಮ ಮೂರು ಅಂಗವಾಗಿ ಭಾರತದ ಸೇನೆ ಮತ್ತು ಎಲ್ಲ ಸಂಬಂಧಪಟ್ಟಂತ ಎಲ್ಲ ಈ ಡಿಫೆನ್ಸ್ ಫೋರ್ಸಿನ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ಮಿತ್ರರೇ, ನಮ್ಮ ನಾಡಿನ 7.5 ಕೋಟಿ ಕನ್ನಡಿಗರು ಮತ್ತು ಎಲ್ಲ ಭಾರತೀಯ 80ನೆಯ ಸ್ವಾತಂತ್ರ್ಯದ ಶುಭಾಶಯಗಳನ್ನು ಈ ಪವಿತ್ರವಾದಂತಹ ದಿನ ತಮಗೆ ನಾನು ಈ ರಾಜ್ಯದ ಜನತೆಯ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ಈ ಪವಿತ್ರವಾದ ದಿನ ಅನ್ನೊಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ನಾಡಿನ ಜನರನ್ನ ಉದ್ದೇಶಿಸಿ ಮಾಡುವ ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ. ನಮ್ಮ ದೇಶದ ಸ್ವಾತಂತ್ರ್ಯದ 80ನೇ ವರ್ಷಕ್ಕೆ ನಾವೆಲ್ಲ ಕಾಲಿಟ್ಟಿದ್ದೇವೆ. ಮಹಾತ್ಮ ಗಾಂಧೀಜಿಯವರು ನಮಗೆ ಸತ್ಯ, ಅಹಿಂಸೆ ಮತ್ತು ಸೇವೆಯನ್ನ ದಾರಿಯಲ್ಲಿ ತೋರಿಸಿದ್ದನ್ನ ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಾಂಸ್ಕೃತಿಕ ನಾಯಕ ಬಸವಣ್ಣವರು ಸಮಾನತೆ, ಕಾಯಕ ಮತ್ತು ದಾಸೋಹದ ದಾರಿಯನ್ನ ನಮ್ಮೆಲ್ಲರಿಗೂ ಕೂಡ ತೋರಿಸಿದ್ದಾರೆ. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಬದುಕು ಚೆನ್ನಾಗಿದ್ರೆ ಮಾತ್ರ ಸಮಾಜ ಚೆನ್ನಾಗಿರುತ್ತದೆ. ಇದೇ ಬಸವಾದಿ ಶರಣರ ಆಶಯ ಕೂಡ ಆಗಿತ್ತು. ರಾಜ್ಯದ ಬೆಳವಣಿಗೆ ಮತ್ತು ಭಾರತದ ಬೆಳವಣಿಗೆ ಒಂದಕ್ಕೊಂದು ಪೂರಕವಾಗಿ, ಭಾರತದ ದೇಗಲಾದರೆ ರಾಜ್ಯಗಳ ದೇಗಲುಗಳು ಒಂದು ಕಂಬವಾಗಿ ಇವತ್ತು ಉಳ್ಕೊಳ್ತಾ ಇದೆ. ಹೀಗಾಗಿ ದೇಗಲು ಮತ್ತು ಕಂಬಗಳ ಸಂಬಂಧ ಇನ್ನಷ್ಟು ಗಟ್ಟಿಯಾಗಿ ಬೇಕು ಎಂಬುದು ನಮ್ಮೆಲ್ಲರ ನಿಲುವು ಕೂಡ, ನನ್ನ ನಿಲುವು ಕೂಡ. ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ಕೈಗಾರಿಕೆ, ಆರ್ಥಿಕತೆ, ಕೃಷಿ ಮತ್ತು ಸಂಸ್ಕೃತಿ ಈ ದೇಶದ ದಾರಿಯನ್ನ ತೋರಿಸಿ ಕರ್ನಾಟಕವನ್ನ ಇನ್ನಷ್ಟು ಬೆಳೆಸುವುದು ನನ್ನ ಗುರಿಯಾಗಿದೆ. ನಾನು ಮುಖ್ಯಮಂತ್ರಿ ಆದ ಬಳಿಕ ನಮ್ಮ ಸರ್ಕಾರ ಇದೇ ಆಶಯದಂತೆ ಹಲವು ಯೋಜನೆಗಳನ್ನು ಈಗಾಗಲೇ ನಾವು ಕೈಗೊಂಡಿದ್ದೇವೆ. ನಾನು ಇಂದು ನಾನು ಅನುಭವಿಸುತ್ತಿರುವ ನಮ್ಮ ಆಡಳಿತದಲ್ಲಿ ಈ ಸ್ವಾತಂತ್ರ್ಯದ ಗಾಳಿ ಮತ್ತು ಬೆಳಕು ನಮ್ಮ ಹಿಂದಿನ ಪೀಳಿಗೆಯ ದೇಶ ಪ್ರೇಮಿಗಳ ಬಲಿದಾನದಿಂದ ಫಲ ಇದನ್ನ ಮುಂದಿನ ಪೀಳಿಗೆಗೆ ದಾಟಿಸುವುದು ನಮ್ಮ ಹೊಣೆ ಕೂಡ ಆಗಿದೆ. ಗುಲಾಮಗಿರಿಯ ಸಂಕೋಲೆಗಳಿಂದ ದೇಶದ ಮುಕ್ತಿಗೊಳಿಸಿದ ಮಹಾತ್ಮ ಗಾಂಧೀಜಿಯವರು, ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು, ಮೌಲಾನಾ ಆಜಾದ್ ರವರು, ಸರೋಜಿನಿ ನಾಯ್ಡುರವರು, ಭಗತ್ ಸಿಂಗ್ ರವರು, ಅಶ್ಫಾಕುಲ್ಲಾ ಖಾನ್ ರವರು, ಸುಭಾಷ್ ಚಂದ್ರ ಬೋಸ್ ರವರು, ಇಂಥ ನೂರಾರು ನಾಯಕರು ಸ್ವತಂತ್ರ ಭಾರತದ ಸದಾ ನೆನಪಿನಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ನಡೆಸಿದ ನಮ್ಮ ಸ್ವಾತಂತ್ರ್ಯದ ಹೋರಾಟ ಮತ್ತು 1924ರ ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನ ಹೊತ್ತಿನ ಸ್ಫೂರ್ತಿಯನ್ನ ನಾವು ಇಂದು ನೆನಪಿಸಿಕೊಳ್ತಿದ್ದೇವೆ. 2 ವರ್ಷದ ಹಿಂದೆ ತಾನೇ ನಾವು ಕೂಡ ಬೆಳಗಾಂನಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿದ್ದನ್ನು ಕೂಡ ನಾವೆಲ್ಲ ಸ್ಮರಿಸಿಕೊಂಡು
ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದು ತಮಗೆಲ್ಲ ನೆನಪಿರಬೇಕು. ಕನ್ನಡ ನಾಡು ಮತ್ತು ನುಡಿಗಾಗಿ ಹೋರಾಡದಂತ ಕಿತ್ತೂರು ರಾಣಿ ಚೆನ್ನಮ್ಮ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇವತ್ತು ಅವರ ಜನ್ಮದಿನ ಕೂಡ ಇದೆ. ಮೈಲಾರ ಮಹಾದೇವಪ್ಪ ಅವರಂತ ವೀರ ಧೈರ್ಯ ಮತ್ತು ಹೋರಾಟ ನಮ್ಮ ದಾರಿ ತೋರಲಿದೆ. ಸ್ವತಂತ್ರ ಸಿಕ್ಕ ನಂತರವೂ ಕೂಡ ನಮ್ಮ ಹಲವು ಸವಾಲುಗಳನ್ನು ನಾವು ಎದುರಿಸುತ್ತಾ ಬಂದಿದ್ದೇವೆ. ಅಂತ ಸಮಯದಲ್ಲೂ ಕೂಡ ದೇಶ ಸದೃಢವಾಗಿ ಕಟ್ಟುವ ಕೆಲಸವನ್ನು ಕೂಡ ನಡೀತಲೇ ಇವತ್ತು ಇತ್ತು. ದೇಶ ನಾಡಿನ ಎಲ್ಲ ಜನರ ಒಳಗೊಂಡಂತ ಅಭಿವೃದ್ಧಿಯ ಕಡೆಗೆ ನೀವೆಲ್ಲ ಒಟ್ಟಾಗಿ ಸಾಗೋಣ. ನಾನು ಮುಖ್ಯಮಂತ್ರಿಯಾಗಿ 2 ತಿಂಗಳಿನಲ್ಲಿ ಜನಸ್ನೇಹಿ ಮತ್ತು ಜನ ಆಡಳಿತ ನಡೆಸಲು ಈಗಾಗಲೇ ಅನೇಕ ಯೋಜನೆಗಳನ್ನು ಆರಂಭಿಸಿದ್ದೇನೆ. ಪಂಚಾಯಿತಿ ಮಟ್ಟದಲ್ಲಿ ರಾಜ್ಯ ಮಟ್ಟದವರೆಗೆ ಜನರ ಕುಂದುಕೊರತೆಗಳನ್ನು ಮತ್ತು ಸಮಸ್ಯೆಗಳನ್ನು ಆಲಿಸಲು ಹೊಸದಾಗಿ ಪ್ರತ್ಯೇಕ ಪ್ರಜಾಸೇವೆ ಇಲಾಖೆಯನ್ನು ಕೂಡ ಈಗಾಗಲೇ ನಾನು ಸ್ಥಾಪನೆಯನ್ನು ಮಾಡಿದ್ದು ತಮಗೆಲ್ಲ ಈಗಾಗಲೇ ತಿಳಿದಿರಬಹುದು. ಈ ಇಲಾಖೆಯಿಂದ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ತಮ್ಮ 3ನೇ ಶನಿವಾರ ನಮ್ಮ ಉಸ್ತುವಾರಿಯ ಜಿಲ್ಲೆಗಳಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ಜನಸಂಪರ್ಕ ಸಭೆಗಳನ್ನು ನಡೆಸಲಿದ್ದಾರೆ. ನಂತರ ಹೋಬಳಿ ಮಟ್ಟಕ್ಕೂ ಕೂಡ ಜಿಲ್ಲಾ ಪಂಚಾಯಿತಿ ಮಟ್ಟಕ್ಕೂ ಕೂಡ ಈ ವಿಸ್ತರಣೆ ಕೂಡ ಆಗಲಿದೆ. ಪ್ರತಿ ಶಾಸಕರು ಕೂಡ ಪಂಚಾಯಿತಿ ಮಟ್ಟದಲ್ಲಿ ಜನಸಂಪರ್ಕ ಸಭೆಗಳನ್ನು ನಡೆಸಿ ಸಮಸ್ಯೆಗಳನ್ನು ಸ್ಪಂದಿಸಿ ಅವರ ಸೇವೆಯನ್ನು ಮಾಡಬೇಕಾದ್ದು ನಮ್ಮ ಸರ್ಕಾರದ ಬದ್ಧತೆಯನ್ನು ಕೂಡ ನಾನು ತಮ್ಮ ಮುಂದೆ ಹೇಳಲು ಬಹಳ ಸಂತೋಷ ಆಗ್ತದೆ. ಶಿಕ್ಷಣ, ಬಂಡವಾಳ ಹೂಡಿಕೆ, ಉದ್ಯೋಗ ಸೃಷ್ಟಿ, ಕೈಗಾರಿಕೆ ಮತ್ತು ನೈಸರ್ಗಿಕ ಸಂಪತ್ತಿನ ರಕ್ಷಣೆಗೆ ಜನತೆಗೆ ರಾಜ್ಯವನ್ನು ಮಾದರಿ ರಾಜ್ಯವನ್ನಾಗಿ ಮಾಡುವ ಕಾರ್ಯಕ್ರಮವನ್ನು ರೂಪಿಸುವ ಇದೊಂದು ಸೇವೆ ಎಂದು ನಾನು ಗಮನಿಸಿದ್ದೇನೆ. ಬರ ಎದುರಿಸುತ್ತಿರುವ ಸರ್ಕಾರ ದೃಢ ಹೆಜ್ಜೆಯನ್ನ ಇಟ್ಟಿದ್ದೇವೆ. ಇವತ್ತು ಪ್ರಧಾನಮಂತ್ರಿಗಳು ಕೂಡ ಈ ಬರದ ಬಗ್ಗೆ ನಮಗೀಗಾಗಲೇ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಇಡೀ ರಾಜ್ಯದ ತೀವ್ರ ಬರ ಎದುರಿಸುತ್ತಿರುವ ನಮ್ಮ ಸರ್ಕಾರ ಎಲ್ಲ ಪರಿಸ್ಥಿತಿಯನ್ನು ಕೂಡ ನಾವು ಗಂಭೀರವಾಗಿ ಅರಿತಿದ್ದೇವೆ. ನೀರಾವರಿ ಯೋಜನೆಗಳ ಮುಖಾಂತರ ರಾಜ್ಯದಲ್ಲಿ ನೆರವಿಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಮೇಕೆದಾಟು ಯೋಜನೆಯನ್ನ ಪ್ರಾರಂಭ ಮಾಡಲು ಈ ನಾಡಿನ ಸರ್ಕಾರ ತಮ್ಮೆಲ್ಲರ ಆಶ್ರಯದಂತೆ ಈ ಕುಡಿಯುವ ನೀರಿಗೆ ಮತ್ತು ನಮ್ಮ ರೈತರ ಬದುಕಿಗೋಸ್ಕರ ಕಾಪಾಡಲು ನಮ್ಮ ಬದ್ಧತೆ ಇದೆ ಅನ್ನೋದನ್ನ ನನಗೆ ಈ ವೇದಿಕೆ ಮುಖಾಂತರ ತಿಳಿಸಲು ನನಗೆ ಬಹಳ ಸಂತೋಷ ಆಗ್ತದೆ. ಕೆರೆ ಕಟ್ಟೆಗಳನ್ನು ತುಂಬಿಸಲು, ಕುಡಿಯುವ ನೀರಿನ ಮೂಲಗಳನ್ನು ಕಾಪಾಡಲು ಈಗಾಗಲೇ ಅನೇಕ ಸೂಚನೆಗಳನ್ನು ನೀಡಿದ್ದೇನೆ. ಇದಲ್ಲದೆ ನಾವೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ವಾಸವಾಗಿದ್ದೇವೆ. 1.25 ಕೋಟಿ ಜನಸಂಖ್ಯೆ ಈ ಬೆಂಗಳೂರಿನಲ್ಲಿ ಜನತೆ ಇವತ್ತು ಬದುಕ್ತಾ ಇದ್ದಾರೆ. ಬೆಂಗಳೂರು ಜನತೆಯ ನೀರಿನ ಭಾವನೆಯನ್ನ ತಪ್ಪಿಸಲು ಬೆಂಗಳೂರು ನಗರದ ಸುತ್ತಿನಲ್ಲಿರುವಂತಹ ಅಂತರ್ಜಲವನ್ನು ಹೆಚ್ಚಿಸಲು ಒಂದು ಹೊಸ ಕಾರ್ಯಕ್ರಮವನ್ನು ಈಗಾಗಲೇ ನಾನು ರೂಪಿಸಿದ್ದೇನೆ. ಗ್ಯಾರಂಟಿ ಯೋಜನೆಗಳು ನಾಡಿನ ಜನರ ಬದುಕಿಗೆ ಹೊಸ ರೂಪವನ್ನು ಕೊಟ್ಟಿರುವುದು ಈ ನಾಡಿನ ಜನತೆ ತಾವೆಲ್ಲ ತಮ್ಮ 3 ವರ್ಷದಿಂದ ಅದರ ಸುಖ ಸಂತೋಷದಲ್ಲಿ, ಕಷ್ಟದಲ್ಲಿ, ಬೆಲೆ ಏರಿಕೆಯಿಂದ ತಮಗಾಗ್ತಿರೋದು ತೊಂದರೆಯಿಂದ ಈ ಯೋಜನೆಗಳು ನಿಮ್ಮ ಬದುಕಿಗೆ ಒಂದು ದೀಪವಾಗಿದೆ. ನಮ್ಮ ಸರ್ಕಾರ ಗುರಿ ಬಹಳ ಸ್ಪಷ್ಟವಾಗಿದೆ.
ಪ್ರತಿಯೊಂದು ಕುಟುಂಬದ ಭದ್ರತೆ, ಪ್ರತಿ ನಾಗರಿಕೂ ಕೂಡ ಗೌರವ, ಯುವ ಜನರಿಗೆ ಅವಕಾಶ, ಇದೇ ನಮ್ಮ ಸರ್ಕಾರದ ಮೂಲ ತತ್ವ ಕೂಡ ಆಗಿದೆ. ಅದಕ್ಕಾಗಿ ನಾವು ಗ್ಯಾರಂಟಿಗಳನ್ನ 5 ಪಂಚ ಗ್ಯಾರಂಟಿಗಳನ್ನ ನಮ್ಮ ಚುನಾವಣಾ ಪೂರ್ವಕವಾಗಿ ಕೊಟ್ಟ ಮಾತನ್ನ ಉಳಿಸಿಕೊಂಡು ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಬದ್ಧತೆಗೆ ಹಾಕಿರುವಂತಹ ಅಡಿಪಾಯ, ನಮ್ಮ ಜನರ ಮೇಲೆ ಹಾಕಿರುವಂತಹ ಒಂದು ದೊಡ್ಡ ಬಂಡವಾಳ, ಸುಮಾರು 55,000 ಕೋಟಿ ರೂಪಾಯಿಯನ್ನ ಈಗಾಗಲೇ ಎಲ್ಲ ರಾಜ್ಯದ ಎಲ್ಲ ಬಡ ಜನತೆಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಇದು ಕರ್ನಾಟಕದ ಮಾದರಿ, ಕರ್ನಾಟಕ ಮಾಡೆಲ್ ಎಂದು ಜನಪ್ರಿಯವಾಗಿದೆ. ಇಡೀ ರಾಷ್ಟ್ರ ನಮ್ಮನ್ನ ಅನುಸರಿಸುತ್ತಿದೆ. ಇದು ಒಂದು ಹೆಮ್ಮೆಯ ವಿಚಾರ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 1,28,00,000 ಮಹಿಳೆಯರಿಗೆ ಪ್ರತಿ ತಿಂಗಳು ಯಾವ ಮಧ್ಯಸ್ಥಿಕೆ ಇಲ್ಲದೆ 2,000 ರೂಪಾಯಿ ನೀಡಿ ಇದುವರೆಗೆ 77,000 ಕೋಟಿ ರೂಪಾಯಿಯನ್ನ ಅಧಿಕ ಮೊತ್ತವನ್ನ ಕುಟುಂಬದ ಮನೆ ಯಜಮಾನಿಯರಿಗೆ, ನನ್ನ ತಾಯಂದಿರಿಗೆ, ನನ್ನ ಸೋದರಿಗೆ ಖಾತೆಗಳಿಗೆ ನೇರವಾಗಿ ನಾವು ತಲುಪಿಸ್ತಾ ಇದ್ದೇವೆ. ಶಕ್ತಿ ಯೋಜನೆಯಡಿಯಲ್ಲಿ ರಾಜ್ಯದಲ್ಲಿ 3.5 ಕೋಟಿ ಮಹಿಳೆಯರು ಸುಮಾರು 796 ಕೋಟಿ ಉಚಿತ ಪ್ರಯಾಣವನ್ನ ಈಗಾಗಲೇ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಎಲ್ಲ ದೇವಸ್ಥಾನಗಳಿಗೆ, ಎಲ್ಲ ಬಂಧುಗಳಿಗೆ, ಎಲ್ಲ ನಗರಗಳಿಗೆ ಸಂಬಂಧವನ್ನು ಹೆಚ್ಚಿಸಿಕೊಳ್ಳಲು ಇಂಥ ಒಂದು ಪವಿತ್ರವಾದಂತಹ ಕಾರ್ಯಕ್ರಮವನ್ನ ಇಡೀ ಭಾರತ ದೇಶದಲ್ಲೇ ರಾಜ್ಯದ ಉದ್ದಗಲಕ್ಕೂ ಕೂಡ ನನ್ನ ಸೋದರರಿಗೆ, ತಾಯಂದಿರಿಗೆ ನಾವು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಇದಕ್ಕಾಗಿ 3 ವರ್ಷದಲ್ಲಿ ಸರ್ಕಾರ 15,000 ಕೋಟಿ ರೂಪಾಯಿಯನ್ನ ಅಧಿಕ ಹಣವನ್ನ ಈಗಾಗಲೇ ನಾವು ಖರ್ಚು ಮಾಡಿದ್ದೇವೆ. ಗೃಹ ಜ್ಯೋತಿ ಯೋಜನೆ 1,65,00,000 ಕುಟುಂಬಗಳಿಗೆ ಉಚಿತವಾಗಿ ನಿಮ್ಮ ಮನೆಯನ್ನ ಬೆಳಗಿಸಲು 200 ಯೂನಿಟ್ ವರೆಗೂ ಕೂಡ ಪ್ರತಿಯೊಂದು ಕುಟುಂಬಕ್ಕೆ, ಬಡ ಕುಟುಂಬಗಳಿಗೆ ಹಣದ ಹೊರೆಯನ್ನ ಕಡಿಮೆ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗಿದೆ. ಇತ್ತೀಚಿನ ದಿನಗಳಲ್ಲಿ ಹೊರಬಂದ NFHSC 6ನೇ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ ಪ್ರಕಾರ ಕರ್ನಾಟಕದಲ್ಲಿ ವಿವಾಹಿತ ಮಹಿಳೆಯರು ಎದುರಿಸುತ್ತಿರುವ ಕೌಟುಂಬಿಕ ದೌರ್ಜನ್ಯಗಳ ಪ್ರಮಾಣ ಕೂಡ ಇವತ್ತು 44% ಇತ್ತು. ಅದನ್ನ ಕೇವಲ 14%ಗೆ ಇಳಿಸಿದ್ದೇವೆ ಅಂತ ಹೇಳಲಿಕ್ಕೆ ನಮ್ಮ ಸರ್ಕಾರಕ್ಕೆ ಬಹಳ ಸಂತೋಷ ತಂದಿದೆ. ನಮ್ಮ ಮುಂದೆ ದೂರದೃಷ್ಟಿ ಅಭಿವೃದ್ಧಿಯ ಗುರಿ. ನಮ್ಮ ಸರ್ಕಾರಕ್ಕೆ ಬಹಳ ಸುಖವನ್ನು ಕಟ್ಟಲು ಹೊಸ ನೀಲಿ ನಕ್ಷೆಯನ್ನ ಈಗಾಗಲೇ ನಾವು ಸಿದ್ಧಪಡಿಸಿದ್ದೇವೆ. ಇವತ್ತು ಹಿಂದೆ 3 ವರ್ಷಗಳ ಕಾಲ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ನಾವು ನಮ್ಮ ಸಂಪುಟದ ಸಹೋದ್ಯೋಗಿಗಳು ನಾವೆಲ್ಲ ಸೇರಿ ಭಾರತದ ಬಲ, ಕರ್ನಾಟಕದ ಬಲ ಎಂದು ನಮ್ಮ ರಾಜ್ಯದ ಭಾರತದ ಅತ್ಯಂತ ಬಲವಾದಂತಹ ಆರ್ಥಿಕ ಶಕ್ತಿಗೆ ಒಂದಾಗಿದ್ದೇವೆ ಅನ್ನೋದನ್ನ ನಾವು ತೋರಿಸಿದ್ದೇವೆ. ನಮ್ಮ ರಾಜ್ಯದ ತಲಾ ಆದಾಯ 4.33 ಲಕ್ಷ ತಲುಪಿದೆ. ಇದು ರಾಷ್ಟ್ರೀಯ ಸರಾಸರಿಗೆ ಸಮಾನವಾಗಿ 2 ಪಟ್ಟು ಹೆಚ್ಚಾಗಿದೆ ಅಂತ ಹೇಳಿಕೊಳ್ಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗಿದೆ. GST ಮತ್ತು ಆದಾಯ ತೆರಿಗೆ ಸಂಗ್ರಹಿಸಲು ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಇದು ನಮ್ಮ ರಾಜ್ಯದ ಬಲವಾದಂತಹ ಆರ್ಥಿಕತೆಯನ್ನ ಸಂಕೇತ. ಇದಕ್ಕೆ ಸಿದ್ದರಾಮಯ್ಯನವರ ಆಡಳಿತವನ್ನ ನಾವೆಲ್ಲ ಕೂಡ ಸ್ಮರಿಸಲೇಬೇಕಾದ್ದು ನಮ್ಮ ಕರ್ತವ್ಯ ಕೂಡ ಇದೆ. ಶಿಕ್ಷಣ, ಆರೋಗ್ಯ, ಕೃಷಿಗೆ, ಕೈಗಾರಿಕೆಗೆ ಮತ್ತು ಮೂಲ ಸೌಕರ್ಯಗಳಿಗೆ ಹೂಡಿಕೆ ಮಾಡಿ ಕರ್ನಾಟಕದ ಆರ್ಥಿಕತೆಯಲ್ಲಿ ಇನ್ನಷ್ಟು ಬಲಪಡಿಸುವ ಗುರಿಯನ್ನ ನನ್ನದು ಕೂಡ ಆಗಿದೆ. ಈ ಮೂಲ ಕರ್ನಾಟಕದ ಆರ್ಥಿಕತೆಯ 2047ರ ಹೊತ್ತಿಗೆ ಈ $3 ಟ್ರಿಲಿಯನ್ ಅಂದರೆ 320 ಲಕ್ಷ ಕೋಟಿ ರೂಪಾಯಿಗಳನ್ನ
ಹೇರಿಸುವ ಗುರಿಯನ್ನ ನಾವೀಗಾಗಲೇ ಇಟ್ಕೊಂಡಿದ್ದೇನೆ. ಯುವ ಕರ್ನಾಟಕ, ನವ ಭಾರತ ನಮ್ಮ ಕೂಗಿನ ನಮ್ಮ ಸ್ಪಂದನೆ ಕೂಡ ಆಗಿದೆ. ಇತ್ತೀಚಿನ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಉಂಟಾಗಿರುವ ಯುವ ಜನತೆಯಲ್ಲಿ ಅಂತಕವನ್ನು ಮೂಡಿಸಲು ಈಗಾಗಲೇ ಭಾರತದ ಯುವ ಜನರ ದೇಶ, ಇಡೀ ನಮ್ಮ ಭಾರತ ಯುವ ಜನರ ದೇಶ. ಅದರಿಂದ ಅದನ್ನ ಬಲವಾಗಿ ಕರ್ನಾಟಕವನ್ನು ಕಟ್ಟಲು ನಮ್ಮ ಸರ್ಕಾರ ಯುವ ಜನರ ಮೇಲೆ ಹೆಚ್ಚು ಬಂಡವಾಳವನ್ನು ನಾವು ಹೂಡಿಕೆಯನ್ನು ನಾವು ಮಾಡ್ತಾ ಇದ್ದೇವೆ. ಆದ ಕಾರಣ ಯುವ ಕರ್ನಾಟಕ, ನವ ಭಾರತ ನನ್ನ ಧ್ಯೇಯ ವಾಕ್ಯವಾಗಿದೆ. ಆದ್ದರಿಂದ 1949 ಅಕ್ಟೋಬರ್ನಲ್ಲಿ ಅಂದಿನ ಪ್ರಧಾನಮಂತ್ರಿಗಳಂತ ನಮ್ಮ ಪಂಡಿತ್ ಜವಾಹರ್ಲಾಲ್ ನೆಹರು ಅಂದಿನ ಮೊದಲು ಭಾರತೀಯ ನ್ಯೂ ಇಂಡಿಯಾ ಎಂಬ ಮಾತನ್ನ ಘೋಷಿಸಿದ್ರು. ನವ ಭಾರತ ಎಂಬುದನ್ನ ಕೇವಲ ಒಂದು ಘೋಷಣೆಯಾಗಿ ಅವರು ಉಳಿಯಲಿಲ್ಲ. ದೇಶದ ಉದ್ದಗಲಕ್ಕೂ ಕೂಡ ಉನ್ನತ ಶಿಕ್ಷಣ ಸಂಸ್ಥೆಗಳು, ಅಣೆಕಟ್ಟುಗಳು, ಕೈಗಾರಿಕೆಗಳು, ಅಧ್ಯಯನ ಮತ್ತು ಸಂಶೋಧನೆಯ ಕೇಂದ್ರಗಳನ್ನಾಗಿ ಸ್ಥಾಪಿಸಿದರು. ನೆಹರೂರವರ ನವ ಭಾರತ ದೂರದೃಷ್ಟಿ ಮತ್ತು ಕೆಲಸ ಮಾಡುವ ರೀತಿಯಲ್ಲಿ ಈಗಾಗಲೇ ನಾವು ಪ್ರೇರಣೆಯಾಗಿ ಯುವ ಕರ್ನಾಟಕ ಭಾರತದ ಒಂದು ಕರ್ನಾಟಕವಾಗಿ ಇವತ್ತು ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ರಾಜ್ಯದ ಪರೀಕ್ಷೆಯ ಪದ್ಧತಿಗೆ ಈಗಾಗಿರುವಂತಹ ಅನೇಕ ಸಮಸ್ಯೆಗಳನ್ನು ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಅದಕ್ಕೋಸ್ಕರ ವೈಜ್ಞಾನಿಕ ಬದಲಾವಣೆಯನ್ನ ತರಲು ಪರಿಣಿತ ಅಧಿಕಾರಿ ಸಮಿತಿಯನ್ನ ಈಗಾಗಲೇ ನಾನು ರಚಿಸಿದ್ದೇನೆ. ಅವರು ಒಂದು ಪಾರದರ್ಶಕವಾದಂತಹ ಕಾರ್ಯಕ್ರಮವನ್ನು ಈಗಾಗಲೇ ರೂಪಿಸ್ತಾ ಇದ್ದಾರೆ. ಇವತ್ತು ಈ ಸಮಿತಿ 2 ತಿಂಗಳಲ್ಲಿ ವರದಿಯನ್ನ ಈ ದೇಶಕ್ಕೋಸ್ಕರ ಮಾದರಿಯಾಗುವ ಪರೀಕ್ಷಾ ಕ್ರಮವನ್ನ ನೀಡಲು ನಮ್ಮ ಸರ್ಕಾರ ಜಾರಿ ಮಾಡಲಿದೆ. ಆದ್ದರಿಂದ ಈಗ ಹೊಸದಾಗಿ ನಾವು ತಂತ್ರಜ್ಞಾನದಲ್ಲಿ ನಾವು ಇದ್ದೇವೆ. ಎಐ ಅಭಿಯಾನ ಮತ್ತು ಕೋಡಿಂಗ್ ಗುರುಕುಲ ಇದು ನಿಮ್ಮ ಯುಗ, ನವಯುಗ. ಈಗಿನ ಯುವ ಜನತೆ ಹೊಸ ರೂಪವನ್ನು ಕೊಡಲು ವಿಶ್ವ ಮಟ್ಟದ ಸ್ಪರ್ಧೆಗೆ ಅನುಕೂಲವಾಗುವಂತೆ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ರೂಪಿಸಿದ್ದೇವೆ. ಬಹುಶಃ ಇದೆಲ್ಲ ನೀವೆಲ್ಲ ಗಮನಿಸಿದ್ದೀರಿ. ಈಗಾಗಲೇ ನಾನು ಅದಕ್ಕೋಸ್ಕರ ರಾಜ್ಯದ ಎಲ್ಲ ಶಾಲೆಗಳಲ್ಲೂ ಕೂಡ ಇವತ್ತು ಪರಿಚಯಿಸಲು ತೀರ್ಮಾನವನ್ನು ನಾವು ಮಾಡಿದ್ದೇವೆ. 6ನೇ ತಾರೀಕಿನಿಂದ ಪ್ರತಿಯೊಂದು ಎಐ ಶಿಕ್ಷಣ ಅಧಿಕಾರಿಗೋಸ್ಕರ